ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಈಗನು ಸ್ವಲ್ಪ ಎಕ್ಸಾಂಪಲ್ ಅದಾವು. ಜಿಯೋಮೆಟ್ರಿಕ್ ಮೊದಲು 3 ಫಾರ್ಮುಲಾ ಅದಾವು, ಅವು ನಮಗೆ ಗೊತ್ತಿರಬೇಕು. ಫಾರ್ಮುಲಾ ಏನಪ್ಪ ಅಂದ್ರೆ an equal to a r raised to n minus 1. ಅದೇ ರೀತಿ Sn equal to a into 1 minus r raised to n divided by 1 minus r or Sn equal to a rn minus 1 divided by r minus 1. ಇವು 3 ಫಾರ್ಮುಲಾ ಮೊದಲ ನಮಗೆ ಗೊತ್ತಿರಬೇಕು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡು. If the first term of GP is 20 and the common ratio is 4, find the fifth term. So, 5ನೇ ಟರ್ಮ್ ಕಂಡುಹಿಡಿ ಅಂದರು. ಇಲ್ಲಿ a equal to 20, ರೇಷಿಯೋ 4, ಫಾರ್ಮುಲಾ ಏನಿತ್ತು ಎಷ್ಟನೇ 5ನೇ ಟರ್ಮ್ ಅಂದರೆ a ಪೈ ಕಂಡುಹಿಡಿ ಅಂದರು. a into r to n minus 1. ಸೊ a ಅಂದರೆ 20 ಇಂಟು r ಅಂದರೆ 4 ರೆಸ್ಟ್ ಟು n ಅಂದರೆ 5ನೇ ಟರ್ಮ್ ಕಂಡುಹಿಡಬೇಕು. 5 minus 1 ಅಂದರೆ 4. ಸೊ 20 ಇಂಟು ಇದೆಷ್ಟಾಗುತ್ತೆ 256 ಆಗುತ್ತೆ. ನೆಕ್ಸ್ಟ್ 20 ಇದಕ್ಕೆ ಇಂಟು ಮಾಡಿದ್ರೆ 5120 ರೂಪೀಸ್ ಆಗ್ತೈತಿ. ಇಲ್ಲಿ 5120. ನೆಕ್ಸ್ಟ್ the sum of first 3 terms of GP is 21/2 and their product is 27. Find the common ratio ಅಷ್ಟೈತಿ. let 3 terms of GP be the AR A by R AR given. Product of a first 3 term is 27 ಅಂದರು. ಅವುಗಳು 3 ಇಂಟು 27 ಆಗಿರ್ತೈತಿ. ಸೊ ಅವಾಗ ನಮ್ಮ A by R AR ಇದು A ಕ್ಯೂಬ್ ಆಗ್ತೈತಿ. R ಗೆಟ್ ಕ್ಯಾನ್ಸಲ್ ಆಗ್ತೈತಿ. A ಕ್ಯೂಬ್ ಈಕ್ವಲ್ ಟು 27 ಆಗ್ತೈತಿ. A ಈಕ್ವಲ್ ಟು 3 ಆಗ್ತೈತಿ. ನೆಕ್ಸ್ಟ್ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ 21/2. ಸಮ್ ಅಂದ್ರೆ ಎಡಿಷನ್. A by R AR ಈಕ್ವಲ್ ಟು 21/2. ಸೊ ಇವು ಮೂರದ್ರೊಳಗ ಕಾಮನ್ A ತೆಗಿನು. ಇಲ್ಲಿ 1/R ಉಳಿತು, ಇಲ್ಲಿ 1 ಉಳಿತು, ಇಲ್ಲಿ R ಅಷ್ಟೇ ಉಳಿತು. ಸೊ A ಅಂದರೆ ಎಷ್ಟು ಅನ್ನೋದು ನಮಗೆ ಗೊತ್ತೈತಿ. ಸೊ A ಬೆಲೆಯನ್ನು ಈಚೆ ಕಡೆ ಕಳ್ಸೋಣ. ಇಲ್ಲಿ ಇಂಟು ಐತೆ ಅಂದರೆ ಇಲ್ಲಿ ಡಿವೈಡೆಡ್ ಬೈ ಆಗ್ತದೆ. ಸೊ ಇಲ್ಲಿ 3 1s 3 7s ಮಾಡ್ಯಾರು. ಇದು 7/2 ಅಂತ ಬರ್ತೈತಿ. ಇಲ್ಲಿ R ಇದ್ದಿದ್ದ ಇವನು 3 ಕೂಡಿಸ್ಕೊಂಡಾಗ ಫಾರ್ಮುಲಾ ಇದ್ರ ಬಡ್ಡ್ಯಾಗ ಇಲ್ಲಿ R ಅದು ಬಂದಿರ್ತೈತಿ. ಈ R ಇದ್ದಿದ್ದ ಇಲ್ಲಿ ಸೈಡ್ ಕಳಿಸ್ಯಾರು. ಸೊ
r square minus 5/2 r plus 1 equal to 0 ಅಂತ ಬಂದೈತಿ. ನೆಕ್ಸ್ಟ್ ನಮಗೇನು ಬೇಕಾಗಿತ್ತು, r ಬೆಲೆ ಬೇಕಾಗಿತ್ತು. r ಬೆಲೆ 2 and 1/2. ಕಾಮನ್ ರೇಷಿಯೋ ಕೇಳಿದ್ರೆ ನಮಗಲ್ಲಿ ಇಲ್ಲಿ ರೇಷಿಯೋ ಕೇಳಿದ್ರು. ಸೊ ಕಾಮನ್ ರೇಷಿಯೋ ಇಸ್ ಇದನ್ನು ಬಿಡಿಸಿದಾಗ 2 ಮತ್ತು 1/2 ಅಂತ ಬರ್ತೈತಿ. ನೆಕ್ಸ್ಟ್ ಫೈಂಡ್ ದ ಜಿಯೋಮೆಟ್ರಿಕ್ ಪ್ರೋಗ್ರೆಸ್ ಫಾರ್ ವಿಚ್ the sum of first two terms in -4 and the fifth term is 4 times the third term. Andaru solution. Let first term geometric series to be a common ratio r. Geometric first term a adre common ratio r agute. Sum of the first two terms equal to -4. A plus AR equal to -4 agute. Fifth term 4 times the third term andaru. So A into R raised to 4 equal to 4A R square. So A get cancel, R square equal to 4 ಆಗ್ತದೆ. ಇಲ್ಲೂ 2 ಇಲ್ಲೂ r ಸ್ಕ್ವೇರ್ ಐತಿ, ಇಲ್ಲಿ r raised to 4 ಐತಿ. ಸೊ ಇಲ್ಲಿ r ಸ್ಕ್ವೇರ್ ಇಲ್ಲಿ r ಸ್ಕ್ವೇರ್ ಕ್ಯಾನ್ಸಲ್ ಆಗಿ r ಸ್ಕ್ವೇರ್ ಉಳಿತೈತಿ. ಸೊ ಇಲ್ಲಿ r equal to +r - 2 ಅಂತ ಉಳಿತೈತಿ. ನೆಕ್ಸ್ಟ್ if we consider r equal to 2, then putting the value of r in equation 1 ಇದೆ. equation 1 through put matter a into 1 plus 2 equal to 4, a equal to -4/3, ar equal to -8/3, ar square equal to -16/3. Thus GP is a value, AR value, AR square value, more value sikku. Thus GP is -4/3, -8/3, -16/3. Fourth one, the number 2048 is which term in following geometric sequence 2, 8, 32, 128. A equal to 2, R equal to 4. A equal to 2 ಅಂದ್ರೆ ಫಸ್ಟ್ ಟರ್ಮ್, R equal to 4 ಅಂದ್ರೆ 8/2. 2 1s 2 4s ಮಾಡಿದಾಗ R ಬೆಲೆ ಸಿಕ್ಕೈತಿ. AN equal to ARN -1. ಸಾರಿ ಇದು ಫಾರ್ಮುಲಾ ಐತಿ. AN equal to AR/n-1 ಫಾರ್ಮುಲಾ ಇದೆ. ಇಲ್ಲಿ AN ಅಂತ 2048 ಇತ್ತು, ಇಲ್ಲಿ ಕೊಟ್ಟಾರು ಮೇನ್ 2 into 4 raised to n-1. ಈ 2 ಈಚೆ ಕಡೆ ಬರ್ತಂದ್ರೆ ಹಾಫ್ ಆಗುತ್ತೆ. 4 raised to n-1 ಇರುತ್ತೆ. ಇಲ್ಲಿ ಇದನ್ನು ಯಾವ ರೀತಿ ಬರ್ಕೊಂಡಾರ ಅಂದ್ರೆ 4 into 5 ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ n equal to 6 ಅಂತ ಬರುತ್ತೆ.
ಇದು 1024 equal to 4n-1. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಯಾವ ರೀತಿ ಮಾಡ್ಕೊಂಡಾರ ಅಂದ್ರೆ 4/5 equal to 4n-1. 4/5 ಮಾಡಿದಾಗ 1024 ಬರ್ತೈತಿ. ಬೇಕಾದ್ರೆ ನೀವು ಮಾಡಿ ನೋಡ್ರಿ. ಅವಾಗ 4 ಹೋಗಿ 5 equal to n-1. ಸೊ ಇಲ್ಲಿ -1 ಇದ್ದಿದ್ದು ಈಚೆ ಕಡೆ ಬಂತಂದ್ರೆ +1 ಆಗುತ್ತೆ. ದಿಸ್ ಈಸ್ ಆನ್ಸರ್. Next one, fifth question. In a GP 6 term is 24 and 13 term is 3/16. Then find the 20th term of the sequence. 6ನೇ ಟರ್ಮ್ 24, 13ನೇ ಟರ್ಮ್ 13ನೇದ 3/16 ಕೊಟ್ಟಾರು. ನಾವು ಕಂಡು ಹಿಡಬೇಕಾಗಿದೆ 20ನೇ ಟರ್ಮ್. ಸೊ ಆಗ equation AR ಇದು AR ಅಂದರೆ 24, A13 ಅಂದರೆ 3/16. ಇಲ್ಲಿ AR ಅಂದ್ರೆ AR ಯಾವ ರೀತಿ ಬರಿಬೋದು ಅಂದ್ರೆ AR ಇದ್ದಿದ್ದ AR5 ಹಿಂಗೆ ಬರಿಬೋದು. ಇದನ್ನು A13 ಇದ್ದಿದ್ದ AR12 ಹಿಂಗೆ ಬರಿಬೋದು. ಸೊ ಇವೆರಡು ಈಕ್ವಲ್ ಅಂತ ಹೇಳ್ಯಾರ ಅವರು. ಕೆಳಗ ಇಲ್ಲಿ 24 ARದು ವ್ಯಾಲ್ಯೂವ AR5 R/5 ಇಲ್ಲಿ ಇದು AR12 ವ್ಯಾಲ್ಯೂವ. ಸೊ R7 R/7 ಕಳೆದಾಗ 3/24 into 16 equal to 1/2 into 7. ಸೊ ಇಲ್ಲಿ 3 1 3 8 ಆಗಿರ್ತೈತಿ. ಅವಾಗ 16 equal to 1/2 into 7. R equal to 1/2. Thus AR equal to 24. R ವ್ಯಾಲ್ಯೂ ಸಿಕ್ತು 1/2. R ವ್ಯಾಲ್ಯೂ 1/2 ಅಂತ ಸಿಕ್ಕೈತಿ. ಇಲ್ಲಿ ಅದಕ್ಕೆ ಇಂಟು 5 raised to 5 ಇರ್ತೈತಿ. ಇದು raised to 5. ಸೊ A equal to 3 into 2 raised to 8. So 3 into 2 raised to 8. Now A20 is A into 20 minus 1. ಅಂದರೆ A20 ಯಾವ ರೀತಿ ಬರಿಬೋದು ನಾವು A into A raised to 19. ಸೊ A ವ್ಯಾಲ್ಯೂ ನಮಗೆ ಗೊತ್ತೈತಿ 3 into 2 raised to 8. R ವ್ಯಾಲ್ಯೂ ಗೊತ್ತೈತಿ 1/2 raised to 19. ಇವಾಗ 3 into ಇದು ಮ್ಯಾಗ ಬರ್ತಂದ್ರೆ 2 raised to ಇದು 2 raised to minus 19 ಆಗ್ತೈತಿ. ಸಾರಿ, ಇದು ಮೈನಸ್ ಇದು ಪ್ಲಸ್ ಆಗ್ತೈತಿ. ಅವಾಗ 3/2 raised to 11. ಇಲ್ಲಿ
19 8 ಕಳೆದ್ರೆ 11 ಬರ್ತೈತಿ. ನಮಗೆ A20 ವ್ಯಾಲ್ಯೂ ಏನಂದ್ರೆ 3/211. ನೆಕ್ಸ್ಟ್ 6ನೇದು, ಫೈಂಡ್ ದ ಸಮ್ ಆಫ್ ಜಿಯೋಮೆಟ್ರಿಕ್ ಸೀರೀಸ್ 2 - 12 + 13 - 108 ಪ್ಲಸ್ ಅಪ್ ಟು 10ನೇ ಟರ್ಮ್ 10th ಟರ್ಮ್. ಸೊ ಫಸ್ಟ್ ಟರ್ಮ್ ಏನು ಕೊಟ್ಟರು, A = 4 ರೇಷಿಯೋ -12/4 ಅಂದರೆ -3. ನಮ್ಮ S10 ಕಂಡು ಹಿಡಬೇಕು. ಫಾರ್ಮುಲಾ ಏನ, A × Rn - 1 / R - 1. ನಾವು ಸಮ್ ಕಂಡು ಹಿಡಿಯತ್ತೀವಿ, ಸಮ್. ಸೊ A ಅಂದ್ರೆ 4, R ಅಂದ್ರೆ -3, n ಅಂದ್ರೆ 10ನೇ ಟರ್ಮ್ ಕಂಡು ಹಿಡಬೇಕು. ಅದಕ್ಕೆ ಇಲ್ಲಿ 10 -1 -3 -1 ಇಲ್ಲಿ R - 1 ಇದ್ದಿದೆ, -3 -1. ಸೊ ಬ್ರಾಕೆಟ್ ಆಫ್ -3 ⁻10 -1 ಈಕ್ವಲ್ ಟು ಇದನ್ನ 10 ಸಲ ಗುಣಾಕಾರ ಮಾಡಿದಾಗ ಇದು -59048 ಅಂತ ಬರ್ತೈತಿ. ನೆಕ್ಸ್ಟ್ 7th ಕ್ವಶನ್, X and Y are two numbers whose AM is 25 and GM is 7. Find the numbers ಅಂತ ಕೇಳ್ಯಾರು. ಇಲ್ಲಿ ಅರ್ಥಮೆಟಿಕ್ ಮೀನ X + Y / 2 is 25. ಅವಾಗ 2 ಇದ್ದಿದ್ದು ಈಚೆ ಕಡೆ ಬರ್ತಂದ್ರೆ ಇಂಟು ಆತೈತಿ. ಅವಾಗ X + Y = 50. ಜಿಯೋಮೆಟ್ರಿಕ್ ಮೀನ √(xy) 7 ಅಂತ ಕೊಟ್ಟಾರು. 7 ಈ ರೂಟ್ ಇದ್ದಿದ್ದು ಈಚೆ ಕಡೆ ಬರ್ತಂದ್ರೆ ಸ್ಕ್ವೇರ್ ಆತೈತಿ. XY = 49. ಅವಾಗ ಸಾಲ್ವಿಂಗ್ ಇಕ್ವೇಷನ್ 1 and 2 ಇಕ್ವೇಷನ್ 1 and 2 ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಬರ್ತಾವೆ, 1 ಮತ್ತು Y = 49. ನೆಕ್ಸ್ಟ್ 8th ಕ್ವಶನ್, ಡಿಟರ್ಮೈನ್ ದ ಕಾಮನ್ ರೇಷಿಯೋ R of a geometric progression with the first term is 5 and fourth term is 40. ಅಂದರೆ ಫಸ್ಟ್ ಟರ್ಮ್ 5, ಫೋರ್ತ್ ಟರ್ಮ್ 40. ಆವಾಗ A4 ಟರ್ಮ್ ಡಿವೈಡೆಡ್ ಬೈ A1 40 ಡಿವೈಡೆಡ್ ಬೈ 5. ಇದನ್ನು 4 ಟರ್ಮ್ ಅಂದರೆ A × R⁻3. ಫಸ್ಟ್ ಟರ್ಮ್ ಅಂದರೆ A ಗೆಟ್ ಕ್ಯಾನ್ಸಲ್, R³ ಅಂದರೆ ಇಲ್ಲಿ 5 1s 5 8s R³ = 8 ಅಂತ ಬರ್ತೈತಿ. R = 2. ಆನ್ಸರ್ ಇಸ್ R = 2. ನೆಕ್ಸ್ಟ್ ಕ್ವಶನ್, if the n term of GP is 128 and both the first term A and common ratio are 2, find the number of term in GP. Solution, n term of GP AN = 128 ಕೊಟ್ಟಾರಿಲ್ಲಿ. AN A = 2, R = 2. n term of GP ಫಾರ್ಮುಲಾ AN = A × R⁻n - 1. ಸೊ ಫಾರ್ಮುಲಾದಾಗ ಆ್ಯಡ್ ಮಾಡಿದಾಗ ಇಲ್ಲಿ 2 ಈಚೆ ಕಡೆ ಬಂದಾಗ ಭಾಗಾಕಾರ ಆತೈತಿ. ಭಾಗಾಕಾರ ಆದಾಗ 64 ಹಾಫ್ ಆತೈತಿ. ಇದು 64ನೇ ಯಾವ ರೀತಿ ಬರಿಬೋದು ಅಂದ್ರೆ 2/6 ಅಂತ ಬರಿಬೋದು. ಇಲ್ಲಿ n - 1 = 6 ಅಂತ ಆಗ್ತೈತಿ. n = 7 ಅಂತ ಆಗ್ತೈತಿ. ಇಲ್ಲಿ 7 ಅಂತ ಆನ್ಸರ್ ಆಗ್ತೈತಿ. n = 7 ಆನ್ಸರ್.
ನೆಕ್ಸ್ಟ್ 10ನೇ ಕ್ವಶನ್. ವಾಟ್ ಈಸ್ ದ ಸಮ್ ಆಫ್ ಇನ್ಫಿನಿಟಿ ಜಿಯೋಮೆಟ್ರಿಕ್ ಸೀರೀಸ್ ವಿತ್ ದ ಫಸ್ಟ್ ಟರ್ಮ್ ಈಕ್ವಲ್ ಟು 1 ಆ್ಯಂಡ್ ಕಾಮನ್ ರೇಷಿಯೋ ಈಸ್ 1/2? ಸೊಲ್ಯೂಷನ್ S equal to A1 by 1 minus R. So A value ಏನೈತಿ 1. ನೆಕ್ಸ್ಟ್ 1 by 1 minus half. So 1 by half. ಅವಾಗ 1 by half ಇತ್ತಂದ್ರೆ ಇದು ಮ್ಯಾಗ ಹೋತಂದ್ರೆ ಉಲ್ಟಾ ಆಗ್ತೈತಿ. ಆಗ 1 into 2 by 1 ಆಗ್ತೈತಿ. ಇದು 1 into 2 ಅಂದ್ರೆ 2ನ. S equal to 2. Hence the required sum is 2. ಇಲ್ಲಿಗೆ ಜಿಯೋಮೆಟ್ರಿಕ್ ಪ್ರೋಗ್ರೆಸ್ಸಿಂಗ್ನು ಎಕ್ಸಾಂಪಲ್ಸ್ ಮುಗಿದು. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ.